ಧರ್ಮಸ್ಥಳದಲ್ಲಿ ಶವಗಳ ಪತ್ತೆಗೆ ಜಿಪಿಆರ್ ಬಳಸಲಿಕ್ಕೆ ಒತ್ತಡವನ್ನು ಹಾಕಲಾಗ್ತದೆ. ಅಂದ್ರೆ ಗ್ರೌಂಡ್ ಪೆನಿಟ್ರೇಟಿಂಗ್ ರಾಡಾರ್ ಅಂತ ಜಿಪಿಆರ್ ಅಂದ್ರೆ ಅದನ್ನ ಬಳಸಬೇಕು ಅಂತ ಒತ್ತಡವನ್ನು ಹಾಕಲಾಗ್ತದೆ. ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಆಗ್ರಹಿಸ್ತಾ ಇರುವಂತದ್ದು ಜಿಪಿಆರ್ ತಂತ್ರಜ್ಞಾನ ಬಳಸಿ ಶವವನ್ನ ಹುಡುಕಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಅಂತ ಜಿಪಿಆರ್ ಖರೀದಿಗೆ ಕೆಲ ಶಕ್ತಿಗಳಿಂದ ಅಡ್ಡಿ ಅಂತ ಬೇರೆ ಆರೋಪವನ್ನ ಮಾಡಲಾಗ್ತದೆ. ಅಂದ್ರೆ ಇವರಿಗೆ ಒಂಥರ SIT ಮೇಲೇನೆ ಡೌಟ್. ಇಷ್ಟೆಲ್ಲ ಮಾಡ್ತಾ ಇದೆ ಸರ್ಕಾರ, ಅಲ್ಲಿ ಏನಾಗಿದೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಗೊಂದಲವನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲೂ ಕೂಡ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿ ಅದನ್ನ ಖರೀದಿ ಮಾಡಲಿಕ್ಕೆ ಕೆಲ ಶಕ್ತಿಗಳು ಬೇರೆ ಅಡ್ಡಿ ಆಗ್ತಾ ಇದಾವೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಜಿಪಿಆರ್ ಯಂತ್ರ ಸಿಗದಂತೆ ಕೆಲವರಿಂದ ಪಿತೂರಿ ಆಗ್ತಾ ಇದೆಯಂತೆ. ಕಂಪನಿಗಳ ಮೇಲೆ ಒತ್ತಡವನ್ನ ಹಾಕಿ ಬೆದರಿಕೆ ಅಂತ ಆರೋಪ. ಕಂಪನಿಗಳ ಮೇಲೇನೆ ಒತ್ತಡ ಹಾಕ್ಬಿಟ್ಟಿದಾರಂತೆ, ಅವರಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ ಅಂತ ಬೇರೆ ಆರೋಪ ಇದೆ. ಕೆಲವರು ಮುಂಗಡವಾಗಿ ಜಿಪಿಆರ್ ಬುಕ್ಕಿಂಗ್ ಮಾಡಿದ್ದಾರೆ. SIT ತನಿಖೆಗೆ ಜಿಪಿಆರ್ ಸಿಗದಂತೆ ಪಿತೂರಿ ಅಡ್ಡಿಯನ್ನ ಮಾಡ್ತಾ ಇದ್ದಾರಂತೆ. ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂಥದ್ದು. ಇದರಿಂದ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವಂತಹ ಕುಟುಂಬಗಳಿಗೆ ಅತಿ ದೊಡ್ಡ ಅನ್ಯಾಯವಾಗುತ್ತೆ. ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಎನ್ ಪ್ರೆಸ್ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಹಿಂದೆ ಈ ಲಾಯರ್ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ಈ 1 to 13 ಇರುವಂತಹ ಸ್ಪಾಟ್ಗಳಲ್ಲಿ ಸುಮಾರು ಒಂದು 50ಕ್ಕೂ ಹೆಚ್ಚಿನ ಶವಗಳು ಸಿಗ್ತವೆ. ಒಂದೊಂದು ಸ್ಪಾಟ್ ಅಲ್ಲೂ ಎಷ್ಟೆಷ್ಟು ಶವಗಳು ಸಿಗಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಅಂಕಿ ಅಂಶವನ್ನ ಕೊಟ್ಟಿದ್ರು. ಅವರು ಹೇಳಿದ ರೀತಿಯಲ್ಲಿ ಒಂದೇ ಒಂದು ಕೂಡ ನಿಜ ಆಗಿಲ್ಲ. ಸೊ ಈಗ ಜಿಪಿಆರ್ ಟೆಕ್ನಾಲಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಕಿಶನ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್, ಮಂಜುನಾಥ್ ಅವರು ಪದೇ ಪದೇ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡ್ತಾ ಸಾಕಷ್ಟು ಆರೋಪಗಳನ್ನ ಮಾಡ್ತಾನೆ ಬರ್ತಾ ಇದ್ದಾರೆ. 1 to 13 ಸ್ಪಾಟ್ ಅಲ್ಲಿ ಇಷ್ಟು ಶವಗಳಿತ್ತು ಅಂತೆಲ್ಲ ಹೇಳಿದ್ರು, ಅದು ಕೂಡ ಸುಳ್ಳಾಗ್ತಾ ಇರುವಂಥದ್ದು. ಮತ್ತೊಂದ್ ಕಡೆ ಬ್ಲೌಸ್ ಸಿಕ್ಕಿದೆ, ಅದು ಸಿಕ್ಕಿದೆ, ಇದು ಸಿಕ್ಕಿದೆ ಅನ್ನುವಂಥ ಆರೋಪವನ್ನ ಕೂಡ ಮಾಡ್ತಾ ಇದ್ರು. ಈಗ ಮತ್ತೊಂದು ಜಿಪಿಆರ್ ಟೆಕ್ನಾಲಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಲಕರಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರು ಮಾಡ್ತಾ ಇರುವಂತ ಆರೋಪವನ್ನ ನೋಡ್ತಾ ಇದ್ರೆ SIT ತನಿಖೆ ಮೇಲೆ ನಂಬಿಕೆ ಇಲ್ವಾ? ಅದರಲ್ಲೂ ಕೂಡ ಸಂಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ಕೋಬೇಕಾ? ಪೃಥ್ವಿ, ಮಂಜುನಾಥ್ ಅವರ ಪ್ರೆಸ್ ನೋಟ್ ಅನ್ನ ಗಮನಿಸಿದಾಗ ಪ್ರತಿ ಪ್ರೆಸ್ ನೋಟ್ ನ ಕಡೆಯದಾಗಿ ಅವರು ಉಲ್ಲೇಖ ಮಾಡುವಂತದ್ದು SIT ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ. ಆದ್ರೆ ತನಿಖೆಗಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಡೀ SIT ತಂಡ ಸತ್ಯಾಸತ್ಯತೆಯನ್ನ ಹೊರ ಹಾಗುತ್ತೆ ಎಂಬುದಾಗಿ ಪ್ರೆಸ್ ನೋಟ್ ನ ಕಡೆಯದಾಗಿ ಹೇಳ್ತಾರೆ. ಆದ್ರೆ ಪ್ರೆಸ್ ನೋಟ್ ನ ಎಲ್ಲ ಸಾರಾಂಶಗಳು ಸಾರಿ ಹೇಳ್ತಾ ಇದೆ. ಇವರಿಗೆ ಎಲ್ಲದಲ್ಲಿಯೂ ಕೂಡ ಸಂಶಯ ಇದೆ ಅಂತ ಹೇಳಿ. ಯಾಕಂದ್ರೆ ಪಾಯಿಂಟ್ ನಂಬರ್ 11 ನಲ್ಲಿ SIT ಮೂಲಗಳು ಹೇಳಿತ್ತು, ಅಲ್ಲಿ ಸಿಕ್ಕಿರುವಂತದ್ದು ಒಂದು ಅಸ್ಥಿ ಪಂಜರ, ಅದು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿತ್ತು, ಅದು ಒಬ್ಬ ವ್ಯಕ್ತಿದ್ದಾಗಿತ್ತು, ಕುತ್ತಿಗೆಯಲ್ಲಿ ಹಗ್ಗದ ರೀತಿಯ ವಸ್ತು ಇತ್ತು ಅನ್ನೋದನ್ನ SIT ಹೇಳಿದ್ರು ಕೂಡ ಮಂಜುನಾಥ್ ಅವರು ಅವತ್ತೇ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡ್ತಾರೆ. ಇಲ್ಲ, ಪಾಯಿಂಟ್ ನಂಬರ್ 11 ನ ಆ ಭಾಗದಲ್ಲಿ ಸಿಕ್ಕಿರುವಂತದ್ದು ಒಂದು ಶವ ಅಲ್ಲ, ಸುಮಾರು 3 ಶವಗಳು, ಅಂದ್ರೆ ಅದರ ಅವಶೇಷಗಳು ಸಿಕ್ಕಿದೆ. ಅದರಲ್ಲಿ ಒಬ್ಬರದ್ದು ಮಹಿಳೆದ್ದಾಗಿದೆ, ಕೆಂಪು ಸೀರೆ ಕೂಡ ಸಿಕ್ಕಿತು ಅಂತ ಹೇಳ್ತಾರೆ. ಅಲ್ಲಿ ಒಂದು ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಡ್ತಾರೆ. ಇವತ್ತು ಮತ್ತೊಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿರುವಂತದ್ದು ಅವರು ಆ GPR ಸಿಸ್ಟಮ್ ಅನ್ನ ಧರ್ಮಸ್ಥಳದ ಈ ಪ್ರಕರಣಕ್ಕೆ ಬಳಸದಂತೆ ಪ್ರಭಾವಿ ವ್ಯಕ್ತಿಗಳು ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಟೆಕ್ನಾಲಜಿಯನ್ನ ಈ ಇದರಲ್ಲಿ ಬಳಸದಂತೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಎಂಬುದರ ಬಗ್ಗೆ ಹೊಸ ಆರೋಪವನ್ನ ಮಾಡ್ತಿದ್ದಾರೆ. ಆದ್ರೆ ಈ ಇಂಥ ಒತ್ತಡವನ್ನ ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ, ಕೃತಕ ಅಭಾವ ಅಂದ್ರೆ ಯಾವ ರೀತಿಯಾಗಿ ಬೇಡಿಕೆಯನ್ನ ಜಾಸ್ತಿ ಮಾಡಿದ್ರೆ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಅವರ ಬಳಿ ಉತ್ತರ ಇಲ್ಲ. ಕಂಪ್ಲೀಟ್ ಆಗಿ ಅವರ ಪ್ರೆಸ್ ನೋಟ್ ಗೋಚರ ಆಗ್ತಾ ಇರುವಂತದ್ದು ಅಡ್ಡಗೋಡೆ. ಈಗ ಆರೋಪ ಏನ ಮಾಡ್ತಾನೆ ಬರ್ತಾ ಇದಾರಲ್ಲ ಕಿಶನ್, ಯಾವ ಕಂಪ್ನಿ ಮೇಲೆ ಯಾರು ಯಾವ ರೀತಿಯಾಗಿ ಒತ್ತಡವನ್ನ ಹಾಕ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಬೇಕಲ್ಲ. ಸುಮ್ಮನೆ ಗಾಳಿಲಿ ಗುಂಡು ಹೊಡೆದು ಬಿಟ್ರೆ ಇನ್ನಷ್ಟು ಗೊಂದಲ ಕ್ರಿಯೇಟ್ ಮಾಡ್ದಂತ ಆಗಲ್ವಾ? ಅಂದ್ರೆ ಒಬ್ಬ ಲಾಯರ್ ಆಗಿ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಅನ್ನುವಂಥದ್ದು ಇರುತ್ತಲ್ವಾ? ಪ್ರೆಸ್ ನೋಟ್ ಮಾಡಿಬಿಟ್ಟು ಇಡೀ ತನಿಖೆಯನ್ನೇ ಒಂದು ರೀತಿಯಾಗಿ ಗೊಂದಲದ ರೀತಿಯಲ್ಲಿ ನೋಡುವಂಥದ್ದು, ಅನುಮಾನದ ರೀತಿಯಲ್ಲಿ ಜನರು ಕೂಡ ನೋಡುವಂತೆ ಮಾಡುವಂಥದ್ದು ತಪ್ಪಲ್ವಾ? ಖಂಡಿತ. ಯಾಕೆಂದ್ರೆ ಈ ಪ್ರಶ್ನೆಯನ್ನ ಕೇಳಲೇಬೇಕಾಗತ್ತೆ. ಯಾಕಂದ್ರೆ ಸಾಕಷ್ಟು ಮಂದಿ 100ರಲ್ಲಿ ಭಾಗಶಃ 80% ಜನ SIT ತನಿಖೆಯ ಮೇಲೆ ಅವಲಂಬಿತರಾಗಿದ್ದಾರೆ. ಸತ್ಯಾಸತ್ಯತೆ ಯಾವುದು ಅನ್ನ SIT ಖಂಡಿತವಾಗ್ಲೂ ಹೊರಗೆ ತರುತ್ತೆಂಬ ವಿಶ್ವಾಸದಲ್ಲಿ ಜನ ಇದ್ದಾರೆ. ಆದ್ರೆ SIT ತನಿಖೆಯ ಪ್ರಗತಿಯ ಹಂತದಲ್ಲಿರುವಾಗಲೇ ದಿನಕ್ಕೊಂದು ಪ್ರೆಸ್ ನೋಟ್ ಅನ್ನು ಕೊಡೋದು, ಗೊಂದಲವನ್ನ ಸೃಷ್ಟಿ ಮಾಡೋದು, ಇದು ಯಾವ ರೀತಿಯಾಗಿ ಸರಿ ಅನ್ನೋದು ಈಗ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಜೊತೆಗೆ SP ಜಿತೇಂದ್ರ ಕುಮಾರ್ ದಯಾಮ ಈ ವಿಚಾರವನ್ನ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಣವ್ ಮೊಹಂತಿ ಅವರಿಗೆ ತಿಳಿಸಿದ್ದಾರೆ. ಹೀಗೆ ಹಂತ ಹಂತವಾಗಿ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡ್ತಾ ಇರೋದು, ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇರೋದು, ಇದು ತನಿಖೆಯ ಹಾದಿಗೆ ತುಂಬಾ ಎಡೆ ಮಾಡಿಕೊಡ್ತಾ ಇದೆ. ಬಹಳಷ್ಟು ತಪ್ಪು ಕಲ್ಪನೆಯನ್ನ ಜನರ ಮೇಲೆ ಬಿಂಬಿಸ್ತಾ ಇದೆ. ಹಾಗಾಗಿ ಅವರಿಗೂ ಕೂಡ
ಸೂಚನೆ ಕೊಡುವಂತೆ ಈಗಾಗಲೇ ಮೊಹಂತಿ ಅವರಿಗೆ ದಯಾಮ ಅವರು ಮನವಿ ಮಾಡಿದ್ದಾರೆ. ಜೊತೆಗೆ ಇವತ್ತು ಕೊಟ್ಟಿರುವಂತಹ GPR ಸಿಸ್ಟಮ್ ಅನ್ನ ಬಳಸದಂತೆ ಒತ್ತಡವನ್ನು ಹಾಕಲಾಗ್ತಾ ಇದೆ. ಪ್ರಭಾವಿಗಳು ಇದರ ಹಿಂದೆ ಇದ್ದಾರೆ ಅನ್ನೋದನ್ನ ಒಂದು ಹಂತದಲ್ಲಿ ವಕೀಲರು ಹೇಳ್ತಾರೆ. ಆದ್ರೆ ಯಾರು ಆ ಪ್ರಭಾವಿಗಳು, ಯಾವ ಕಂಪನಿಗಳಿಗೆ ಒತ್ತಡವನ್ನು ಹಾಕಿದ್ದಾರೆ ಅನ್ನೋದು ಕೂಡ ಇಲ್ಲಿ ನಾವು ಕ್ವಶನ್ ಅನ್ನ ಕೇಳಲೇಬೇಕಾಗತ್ತೆ. ಅವರು ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿರುವಂತದ್ದು ಭಾರತದ ಕೆಲವು ಕಂಪನಿಗಳು ಉತ್ಪಾದನೆ ಮಾಡುತ್ತೆ, ಆದ್ರೆ ಅಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಜೊತೆಗೆ ಬೇಡಿಕೆಗಳನ್ನ ಕೃತಕವಾಗಿ ಹೆಚ್ಚು ಮಾಡಲಾಗ್ತಾ ಇದೆ ಎಂಬುದರ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂತದ್ದು. ಆದ್ರೆ ಯಾರು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ವಕೀಲ ಮಂಜುನಾಥ್ ಅವರು ಯಾವುದಕ್ಕೂ ಕ್ಲಾರಿಟಿಯನ್ನಂತೂ ಕೊಡ್ತಾ ಇಲ್ಲ. ಈಗ ಮತ್ತೊಂದ್ ಕಡೆ ಮೊನ್ನೆ ಒಂದು ಅಸ್ಥಿ ಪಂಜರ ಸಿಕ್ಕಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಎರಡು ಅಥವಾ ಅಷ್ಟೋ ಇಷ್ಟೋ ಅಂತ ಅಸ್ಥಿ ಪಂಜರದ ಬಗ್ಗೆನೂ ಕೂಡ ಅವರೊಂದು ಲೆಕ್ಕವನ್ನ ಕೊಡ್ತಾ ಇದ್ರು. ಈಗ ಪೊಲೀಸರು ಅದನ್ನ ಸುಮ್ಮನೆ ಇದ್ರು ಕೂಡ ಹಾಗಾದ್ರೆ ಮಂಜುನಾಥ್ ಹೇಳ್ತಾ ಇರುವಂತದ್ದೇ ಸರಿ ಅನ್ನುವಂಥ ರೀತಿಯಲ್ಲೂ ಕೂಡ ಒಪ್ಕೊಂಡಂತೆ ಅಂತ ಆಗ್ಬಿಡುತ್ತೆ. ಸೊ ಹೀಗಾಗಿ ಪೊಲೀಸರು ಇವ್ರನ್ನು ಕೂಡ ಏನಾದರೂ ವಿಚಾರಿಸುವಂತ ಸಾಧ್ಯತೆ ಇದೆಯಾ? ಸುಮ್ಮನೆ ಈ ರೀತಿಯಾಗಿ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿಬಿಟ್ಟು ಇದನ್ನು ಕೂಡ ದಾರಿ ತಪ್ಪಿಸುವಂತ ಕೆಲಸ ಆಗ್ತಾ ಇದೆ ಅನ್ನುವಂತ ಆರೋಪಗಳಿಗೆ ಗುರಿ ಆಗ್ಬಿಡ್ತಾರಲ್ಲ ಇಲ್ಲಾಂದ್ರೆ ಪೊಲೀಸರು. ಖಂಡಿತ, ಯಾಕೆಂದ್ರೆ ಈ ಬಗ್ಗೆ ಕೂಡ SIT ತನಿಖೆಯನ್ನ ಮಾಡಬೇಕಾಗಿದೆ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಸ್ಪಾಟ್ ನಂಬರ್ 13 ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ SIT ತಂಡ ಕೂಡ ಇರುವಂತದ್ದು, SITಯ ಪ್ರಮುಖರು ಮಂಜುನಾಥ್ ಕೂಡ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಇಲ್ಲಿನ SIT ತಂಡದ ಅಧಿಕಾರಿಗಳು ಕೂಡ ಇದ್ದಾರೆ. DIG ಅನುಚೇತ್ ಕೂಡ ನಿಮ್ಗೆ ಇಲ್ಲಿ ಗೋಚರ ಮಾಡ್ತಾ ಇದೀವಿ. ವೈಟ್ ಶರ್ಟ್ ಹಾಕಿರುವಂತದ್ದು DIG ಅನುಚೇತ್ ಅವರು. ಜೊತೆಗೆ SITಯ ಪ್ರಮುಖರು ಕೂಡ ಸ್ಥಳಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸ್ಪಾಟ್ ನಂಬರ್ 13 ಬಗ್ಗೆ ಸಾಕಷ್ಟು ಗೊಂದಲಗಳು ಕೂಡ ಇರುವಂತದ್ದು, ಸಾಕಷ್ಟು ಊಹಾಪೋಹಗಳು ಕೂಡ ಇರುವಂತದ್ದು. ಇಲ್ಲಿ ಸಾಕಷ್ಟು ಭೌಗೋಳಿಕ ವಿನ್ಯಾಸಗಳು ಕೂಡ ಆಗಿದೆ ಅನ್ನೋದನ್ನ ಅನಾಮಿಕ ವ್ಯಕ್ತಿಯೇ ಹೇಳಿಕೊಂಡ ಕಾರಣಕ್ಕಾಗಿ ಇಲ್ಲಿ ಅನುಚೇತ್ ಅವರ ತಂಡ ಇಲ್ಲಿ ಬಂದು ತಪಾಸಣೆಯನ್ನ ಮಾಡ್ತಾ ಇದೆ. ಒಂದು ಕಡೆ ಬಂಗ್ಲಗುಡ್ಡೆಯಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದ್ರು ಕೂಡ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಸ್ವತಃ DIG ಅನುಚೇತ್ ಅವರೇ ಬಂದು ಇಲ್ಲಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಮಂಜುನಾಥ್ ಕೂಡ ಇರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಸರಿಯಾಗಿ ಆ ಪ್ರಕರಣದ ಅಂದ್ರೆ ಸ್ಪಾಟ್ ನಂಬರ್ 13 ಬಗ್ಗೆ ಎಲ್ಲ ರೀತಿಯ ಪರಿಶೀಲನೆಯನ್ನ ಉತ್ಖನನ ಮಾಡುವ ಮುಂಚೆ ಇಲ್ಲಿ ಕಿಶನ್ ಮಂಜುನಾಥ್ ಅವರು ಇದಾರಲ್ಲ, ಅವರೇ ಅಲ್ವಾ ಈ ಹಿಂದೆ ಆರೋಪ ಗುರಿಯಾಗಿದ್ದು? ಅವರೇ ಏನೋ ಥ್ರೆಟ್ ಮಾಡ್ತಾ ಇದ್ದಾರೆ ಅನಾಮಿಕನಿಗೆ ಅಂತೆಲ್ಲ ಹೇಳಲಾಗ್ತಾ ಇತ್ತಲ್ಲ, ಅಲ್ಲಿ ನಿಂತಿದ್ದಾರಲ್ಲ ಆ ಮಂಜುನಾಥ್ ಅವ್ರ ಮೇಲೆನಾ ಬಂದಿದ್ದು ಆರೋಪ? ಎಸ್, ಅದೇ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ನೋಡ್ತೀವಿ. ಅದೇ ಮಂಜುನಾಥ್ ಅವರ ಮೇಲೆ ಆರೋಪಗಳು ಬಂದಿರುವಂತದ್ದು. SIT ತಂಡ ಅನಾಮಿಕನ ಜೊತೆ ಈಗ ಅವರನ್ನ ಗುರುತಿಸೋಳಕ್ಕೆ ಬಿಡ್ತಾ ಇಲ್ಲ, ಆದ್ರೆ ಬೇರೆ ಕೆಲಸಗಳನ್ನ ಅವ್ರ ಜೊತೆಯಿಂದ ಮಾಡಿಸ್ಕೊಳ್ತಾ ಇದೆ. ಯಾಕಂದ್ರೆ ಅವರ ಮೇಲೆ ಬಂದಂತಹ ಗಂಭೀರ ಆರೋಪದ ಪರಿಣಾಮವಾಗಿ SIT ತಂಡ ಅನಾಮಿಕನನ್ನ ಆತನನ್ನ ಯಾವ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾರೆ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಉತ್ಖನನ ಕಾರ್ಯ ಆಗಿರ್ಬೋದು, ಬೇರೆ ಬೇರೆ ಕೆಲಸಗಳಿಗೆ ಅವರನ್ನ ನೇಮಿಸಿಕೊಳ್ತಾ ಇಲ್ಲ. ಜೊತೆಗೆ ಬೇರೆ ಕೆಲಸಗಳಿಗೆ ಅಂದ್ರೆ SITಯ ತಂಡ ಕೇವಲ ಉತ್ಖನನ ಮಾಡೋದು, ಸ್ಥಳ ಮಹಾಜರು ಮಾತ್ರ ಮಾಡೋದಲ್ಲ, ಅದರ ಮುಂಚಿತವಾಗಿ ಬೇರೆ ಬೇರೆ ಕೆಲಸಗಳು ಕೂಡ ಇದೆ. ಆ ಕೆಲಸವನ್ನ ಇವರಿಗಾಗಿ ನಿಯೋಜನೆ ಮಾಡಲಾಗಿರುವಂತದ್ದು. ಸದ್ಯ ಒಂದು ಊಹಾಪೋಹಗಳು ಸೃಷ್ಟಿಯಾಗಿತ್ತು, ಅವರನ್ನ ತಾತ್ಕಾಲಿಕ ರಜೆ ಮೇಲೆ ಕಳಿಸಲಾಗಿದೆ ಎಂಬ ಬಗ್ಗೆ ಮಾಹಿತಿಗಳು ಕೂಡ ಹರಿದಾಡ್ತಾ ಇತ್ತು. ಆದ್ರೆ ಇದೀಗ ನ್ಯೂಸ್ 18 ನಲ್ಲಿ ಕಂಡು ಬರ್ತಾ ಇರುವಂತಹ ನೇರ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ DIG ಅನುಚೇತ್ ಜೊತೆ ಅವರು ಇರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೆಲಸಗಳು ಕೂಡ ಇರುತ್ತೆ. ಅದು ಮಾಹಿತಿ ಸಂಗ್ರಹ ಆಗಿರ್ಬೋದು, ಮತ್ತು ಅನಾಮಿಕನ ವ್ಯಕ್ತಿಯ ಹಿನ್ನೆಲೆಯನ್ನ ಸಂಗ್ರಹ ಮಾಡೋದಾಗಿರ್ಬೋದು, ಮತ್ತು ಧರ್ಮಸ್ಥಳ ಗ್ರಾಮದ ಹಲವು ಜನರನ್ನ ಸಂಪರ್ಕಿಸಿ ಇದಕ್ಕೆ ಬೇಕಾದಂತಹ ಪೂರಕವಾದಂತಹ ಮಾಹಿತಿಗಳನ್ನ ಸಂಗ್ರಹ ಮಾಡೋದಾಗಿರ್ಬೋದು. ಈ ಎಲ್ಲ ವಿಚಾರಗಳಿಗೆ, ಈ ಎಲ್ಲ ಕೆಲಸಗಳಿಗೆ ಮಂಜುನಾಥ್ ಅವರನ್ನ SIT ತಂಡ ಈಗ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಅವರ ಮೇಲೆ ಆರೋಪ ಬರುವ ತನಕ ಕೂಡ ಅನಾಮಿಕನ ಸುತ್ತಮುತ್ತ ಕಾಣಿಸ್ಕೊಳ್ತಾ ಇದ್ರು ಇದೇ ಮಂಜುನಾಥ್ ಅವರು. ಆನಂತರವಾಗಿ ಆತನನ್ನ ಈ ಸ್ಪಾಟಿಗೆ ಕರ್ತಾ ಇರೋದಾಗಿರ್ಬೋದು ಮತ್ತು ಇಲ್ಲಿಂದ ಕರ್ಕೊಂಡು ಹೋಗಿರೋದಾಗಿರ್ಬೋದು ಎಲ್ಲವನ್ನ ಅವರೇ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರಿಗೆ ಬೇರೆ ಕೆಲಸಕ್ಕೆ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ SIT ಪ್ರಮುಖರು ಮೊಹಂತಿ ಅವರಿಗೆ ನೇರವಾಗಿ ಲಾಯರ್ ಅನನ್ಯ ಎಂಬುವರೊಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರು, ಮನವಿಯನ್ನ ಮಾಡಿದ್ರು. ಈ ರೀತಿಯಾಗಿ ಅನಾಮಿಕನಿಗೆ ಒತ್ತಡವನ್ನ ಇವರು ಹೇಳ್ತಾ ಇದ್ದಾರೆ, ಹಾಗಾಗಿ SITಯ ತಂಡದಿಂದ ಕೈ ಬಿಡಬೇಕೆಂಬ ಮನವಿಯನ್ನ ಮಾಡಿದ್ರು. ಆದ್ರೆ SITಯ ಪ್ರಮುಖರು ಆತನನ್ನ ಅಂದ್ರೆ ಇವರ ಇನ್ಸ್ಪೆಕ್ಟರ್ ಅವರನ್ನ SIT ಅನಾಮಿಕನ ಜೊತೆ ಕಾಣಿಸಿಕೊಳ್ಳೋದಕ್ಕೆ ಬಿಟ್ಟಿಲ್ಲ. ಜೊತೆಗೆ ಆದ್ರೆ ಬೇರೆ ಬೇರೆ ಕೆಲಸಗಳನ್ನ ಅವರಿಗೆ ವಹಿಸಲಾಗಿರುವಂತದ್ದು. ಸದ್ಯ ಸ್ಪಾಟ್ ನಂಬರ್ 13 ಅನ್ನ ಗಮನಿಸ್ತಾ ಇದ್ದೀರಿ. ಎಲ್ಲ ವಿಚಾರಗಳನ್ನ ಇಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗ್ತಾ ಇದೆ. ಯಾಕಂದ್ರೆ ಸ್ಪಾಟ್ ನಂಬರ್ 13 ಈ ಹಂತದ ಒಂದು ಕ್ಲೈಮ್ಯಾಕ್ಸ್ ಸೀನ್ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಹಾಗಾಗಿ ಇಲ್ಲಿ ಉತ್ಖನನ ಮಾಡೋದಾದ್ರೆ ಯಾವ ರೀತಿಯಾಗಿ ಮಾಡಬೇಕು, ಯಾಕಂದ್ರೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು 10 ಅಡಿಯವರೆಗೆ
ಮಣ್ಣನ್ನೇ ಹಾಕಲಾಗಿದೆ. 80 ಲೋಡ್ಗಿಂತ ಹೆಚ್ಚಿನ ಮಣ್ಣನ್ನ ಸ್ಪಾಟ್ ನಂಬರ್ 13ಗೆ ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಆಗುವಂತ ಸಂದರ್ಭದಲ್ಲಿ ಹಾಕಲಾಗಿದೆ. ಹಾಗಾಗಿ ಇಲ್ಲಿ ಉತ್ಖನನ ಮಾಡೋದಾದ್ರೆ ಯಾವ ರೀತಿಯಾಗಿ ಮಾಡಬೇಕು, ಅದು ಹಿಟಾಚಿಯನ್ನು ಬಳಸೋದಾ ಅಥವಾ ಬೇರೆ ಯಾವ ವಿಧಾನದಲ್ಲಿ ಮಾಡಬೇಕು, ಇದು ಸಾರ್ವಜನಿಕ ರಸ್ತೆಯ ಪಕ್ಕದಲ್ಲಿರೋ ಕಾರಣಕ್ಕಾಗಿ ಇಂತಹದ ಮುಂತಾದ ಕಾರ್ಯಗಳನ್ನ ಮಾಡೋಕ್ಕೆ ಸಾಕಷ್ಟು ಅನುಭವಿಗಳು ಬೇಕಾಗುತ್ತೆ ಮತ್ತು ಸಾಕಷ್ಟು ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡಬೇಕಾಗತ್ತೆ. ಸದ್ಯ DIG ಅನುಚೇತ್ ಅವರು ಆ ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾ ಇರೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಪೃಥ್ವಿರಾಜ್. ಕಿಶನ್, ಮತ್ತೊಂದ್ ಕಡೆ ಇಲ್ಲಿ ಪ್ರಮುಖವಾಗಿ SIT ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತಲ್ಲ, ಅದು ಮುಗ್ದಿರುವಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಿಕಾಸ್ DIG ಅನುಚೇತ್ ಅವರು ಇಲ್ಲೇ ಸ್ಥಳದಲ್ಲೇ ಇರುವಂತ ಕಾರಣಕ್ಕೋಸ್ಕರ ಅವರೆಲ್ಲ ಇನ್ನೂ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೇ ಬಿ ಇವತ್ತು ಅದನ್ನ ಉತ್ಖನನ ಮಾಡುವಂಥದ್ದು ಡೌಟು ಅಂತ ನೋಡ್ಬೇಕಾ, ಯಾಕೆಂದ್ರೆ ಮಳೆನೂ ಕೂಡ ಏನು ಬರ್ತಾ ಇಲ್ಲ. ಈಗ ಆಲ್ರೆಡಿ ಆಲ್ಮೋಸ್ಟ್ ಎಲ್ಲ ಸ್ಪಾಟ್ಸ್ಗಳದ್ದು ಕೂಡ ಉತ್ಖನನ ಮುಗ್ದಿದೆ. 11.A ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ಮಾಡಬೇಕಾ ಅಥವಾ 13 ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಏನಾದರೂ ಡಿಸೈಡ್ ಮಾಡಲಿಕ್ಕೆ ಅಲ್ಲಿ ಬಂದಿದ್ದಾರಾ ಹೇಗೆ ಅಂತ? ಇಲ್ಲ, ಸದ್ಯಕ್ಕೆ ಸಿಗ್ತಿರುವಂತ ಮಾಹಿತಿ ಪ್ರಕಾರವಾಗಿ ಅವನನ್ನ ಕರ್ಕೊಂಡು ಬರ್ತಾ ಇರುವಂತದ್ದು SP ಜಿತೇಂದ್ರ ಕುಮಾರ್ ದಯಾಮ್ ಅವರು. ಸದ್ಯ ಅವರು ಬಂಗ್ಲಗುಡ್ಡೆಯ ಕಾಡಿನ ಒಳಭಾಗಕ್ಕೆ ಪ್ರವೇಶ ಮಾಡಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾ ಇರುವಂತದ್ದು. DIG ಅನುಚೇತ್ ಅವರ ತಂಡ ಈ ಭಾಗಕ್ಕೆ ಬಂದು ಈಗ ಇಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸದ್ಯದ ಮಾಹಿತಿ ಪ್ರಕಾರವಾಗಿ ಮೊಹಂತಿ ಅವರು ಕೊಟ್ಟಂತ ಸೂಚನೆ ಅನುಸಾರವಾಗಿ ಪಾಯಿಂಟ್ ನಂಬರ್ 11 ಅಲ್ಲಿ ಬಾರ್ A ಅನ್ನೋದನ್ನ ಹೊಸದಾಗಿ SIT ನೋಟ್ ಮಾಡಿತ್ತು. ಅಲ್ಲಿ ಉತ್ಖನನ ಕಾರ್ಯ ಆಗತ್ತೆ. ಯಾಕೆಂದ್ರೆ ಇದು ಬಹಳಷ್ಟು ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳು ಆದಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಇಲ್ಲಿ ಬಂದು ಡಿಗ್ ಮಾಡಲ್ಲ, ಇದು ಕೊನೆಯದಾಗಿರುವಂತಹ ಆಪ್ಷನ್ ಅಂತ ಹೇಳಿ ಈಗ SIT ಮೂಲಗಳು ಕೊಡ್ತಾ ಇರುವಂತಹ ಮಾಹಿತಿ. ಈಗ ಆತನನ್ನ ಬಂಗ್ಲಗುಡ್ಡೆಯ ಕಾಡಿನ ನಡುಭಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಅದನ್ನ ಉಸ್ತುವಾರಿಯನ್ನ ನೋಡ್ಕೊಳ್ತಿರುವಂತವರು ಜಿತೇಂದ್ರ ಕುಮಾರ್ ದಯಾಮ್. ಇಲ್ಲಿಗೆ ಸ್ಥಳ ಪರಿಶೀಲನೆಗೆ ಅಂತ ಹೇಳಿ DIG ಅನುಚೇತ್ ಅವರ ತಂಡ ಬಂದಿರುವಂತದ್ದು ಪೃಥ್ವಿರಾಜ್. ಓಕೆ, ಸೊ ಈಗ ಅನಾಮಿಕ ಹೊರಟಿದ್ದಾನ, ಎಷ್ಟೊತ್ತಿಗೆ ರೀಚ್ ಆಗಬಹುದು? ರೀಚ್ ಆದಂತ ಸಂದರ್ಭದಲ್ಲಿ ಉತ್ಖನನ ಕಾರ್ಯ ಹಾಗಾದ್ರೆ ಪ್ರಾರಂಭ ಆಗುತ್ತೆ ಅವ್ನು ಬರ್ತಿದ್ದ ಹಾಗೆ? ಎಸ್, ಈಗಾಗಲೇ ಆತ ರೀಚ್ ಆಗಿದ್ದಾನೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಬಂಗ್ಲಗುಡ್ಡ ಕಾಡಿನ ಒಳಭಾಗಕ್ಕೆ SIT ತಂಡ ಅವನನ್ನ ಕರ್ಕೊಂಡು ಹೋಗಿದೆ. ಜೊತೆಗೆ ಕಾರ್ಮಿಕರು ಕೂಡ ಹೋಗಿದ್ದಾರೆ. FSL ಆಗಿರ್ಬೋದು, ಸೋಕಾ ಆಗಿರ್ಬೋದು, ಭದ್ರತೆಗಾಗಿ ನಿಯೋಜನೆ ಮಾಡಿದಂತಹ ಪೊಲೀಸರು ಕೂಡ ಆಗಿರ್ಬೋದು, ಎಲ್ಲ ತಂಡ ಬಂಗ್ಲಗುಡ್ಡೆಯ ಕಾಡಿನ ಒಳಭಾಗಕ್ಕೆ ಹೋಗಿದೆ. ಹಾಗಾಗಿ ಒಂದು ದೃಢವಾದ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಈಗ ಇರುವಂತಹ ಮೊದಲ ಟಾಸ್ಕ್ ಅದು ಪಾಯಿಂಟ್ ನಂಬರ್ 13 ಅಲ್ಲ, ಪಾಯಿಂಟ್ ನಂಬರ್ 11 ಬಾರ್ A ಅಂತ ಹೇಳಿ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಅದರ ಅನುಸಾರವಾಗಿ ಈಗ ಪಾಯಿಂಟ್ ನಂಬರ್ 11 ಬಾರ್ A ಅಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗ್ತಾ ಇರುವಂತದ್ದು. ಅಲ್ಲಿ ರೀಚ್ ಆಗಿ ಸುಮಾರು 10 ನಿಮಿಷಗಳೇ ಕಳೆದು ಹೋಗಿದೆ. ಸದ್ಯದ ಮಟ್ಟಿಗೆ ಅಲ್ಲಿ ಕಾರ್ಮಿಕರು ಹೋಗಿ ಅಲ್ಲಿನ ಮೇಲ್ಮೈಯನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೆ ಮಾನವ ಶ್ರಮದ ಮೂಲಕವಾಗಿ 4 ಫೀಟ್ನವರೆಗೆ ಡಿಗ್ ಮಾಡ್ತಾರೆ. ಕಾಡಿನ ಒಳಭಾಗದಲ್ಲಿ ಇದು ಆಗ್ತಾ ಇರೋ ಕಾರಣಕ್ಕಾಗಿ ಹಿಟಾಚಿಯನ್ನ ಬಳಸೋದು ಬಹುತೇಕ ಡೌಟ್ ಅಂತ ಕಾಣಿಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ.